ಫ್ರೆಂಡ್ಸ್, ಇಲ್ಲೊಂದು LIC ಪಾಲಿಸಿ ಇದೆ. ಸೊ ಅದರ ನಿಜವಾದ ಬಣ್ಣ ಏನನ್ನೋದನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡಬಹುದು, ಕನ್ಯಾದಾನ ಪಾಲಿಸಿ ಇದರ ಹೆಸರು. ಸೊ ಇದರ ಮೇಲೆ ತುಂಬಾ ನೀಟ್ಲಿ ಬರೆದಿದ್ದಾರೆ, ಮಗಳ ಮೊದಲನೆಯ ಪ್ರೀತಿ ತನ್ನ ತಂದೆ. ಹೌದು, ಐ ಕಂಪ್ಲೀಟ್ಲಿ ಅಗ್ರಿ. ಸೊ ಇದ್ರ ಮೇಲೆ ಹೇಳ್ತಾರೆ, ನಿಮ್ಮ ಮಗಳ ಮದುವೆ ಚಿತೆಯನ್ನು ಬಿಟ್ಬಿಡಿ, ಅದಕ್ಕೆ ನಾವಿದ್ವಿ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ದಿನಕ್ಕೆ ನಾವು 163 ರೂಪೀಸ್ ತುಂಬಬೇಕು. ಎಲ್ಲಿವರೆಗೂ? 22 ವರ್ಷ. ಸೊ 25 ವರ್ಷ ಆದ್ಮೇಲೆ ಅವರು ನಮ್ಗೆ LIC ಅವರು ನಮ್ಗೆ 35,10,000 ರೂಪೀಸ್ ಅನ್ನ ಕೊಡ್ತಾರೆ, ವಿತ್ ಲೈಫ್ ಇನ್ಶೂರೆನ್ಸ್ ಕವರ್ ಆಫ್ 13,11,000 ರೂಪೀಸ್. ಸೊ ಇಷ್ಟು ಹೇಳಿದ ತಕ್ಷಣ ತುಂಬಾ ಜನ ವಾವ್ ಎಷ್ಟು ಚೆನ್ನಾಗಿದೆ ಅಂತ ತಗೊಂಡ್ಬಿಡ್ತಾರೆ. ಸೊ ಬಟ್ ರಿಯಲ್ ಫ್ಯಾಕ್ಟ್, ರಿಯಲ್ ಟ್ರೂತ್ ಬಿಹೈಂಡ್ ದಿಸ್ ಅನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಸೊ ರಿಯಾಲಿಟಿ ಪ್ರಕಾರ ನಾವು ದಿನಕ್ಕೆ 163 ರೂಪೀಸ್ ತುಂಬ್ತೇವೆ. ವರ್ಷಕ್ಕೆ ಎಷ್ಟು ತುಂಬ್ತೀವಿ ಅಂತಂದ್ರೆ 59,495 ರೂಪೀಸ್, ಹತ್ರ 60,000. ಸೊ 22 ವರ್ಷ ನಾವು ತುಂಬಿದ್ದು 13 ಲಕ್ಷ. ಸೊ 25 ವರ್ಷ ಆದ್ಮೇಲೆ ನಮ್ಗೆ 35 ಲಕ್ಷ ಬರುತ್ತೆ ಅಂದ ತಕ್ಷಣ ತುಂಬಾ ಜನ ನಾವು ತುಂಬಿದ್ದೇ 13, ಬಟ್ 35 ಲಕ್ಷ ಕೊಡ್ತಿದ್ದಾರೆ ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂತ ತಿಳ್ಕೊಂಡು ಪಾಲಿಸಿನ ಪರ್ಚೇಸ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ನಾವು ಇಲ್ಲಿ ಇದನ್ನ ಆಕ್ಚುಯಲ್ ರಿಟರ್ನ್ಸ್ ಅಂದ್ರೆ ಪ್ರತಿ ವರ್ಷ ಕೊಟ್ಟಂತ ರಿಟರ್ನ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಕೇವಲ 4% ರಿಟರ್ನ್ ಅನ್ನ ಕೊಡುತ್ತೆ. ಸೊ ಇಲ್ಲಿ ನಾವು ತೋರಿಸ್ತಾ ಇದೆ ನಿಮ್ಗೆ, ಕೇವಲ 4% ಬಡ್ಡಿ. ಸೊ ಸಿಂಪಲ್ ಆಗಿ ನೀವು ಇದೇ ದುಡ್ಡನ್ನ ನಿಮ್ಮ ಬ್ಯಾಂಕಿನ ಫಿಕ್ಸ್ಡ್ ಡೆಪಾಸಿಟ್ ನಲ್ಲಿ ಇಟ್ಟಿದ್ರೆ ಕೂಡ ಅದು ಮಿನಿಮಮ್ 6% ಬಡ್ಡಿಯನ್ನ ನಮಗೆ ಕೊಡುತ್ತೆ. ಸೊ 4% ಅಲ್ಲಿ 6% ಅಲ್ಲಿ. ಸೊ ಮತ್ತೆ ತುಂಬಾ ಜನ ನಂಗೆ ಇಲ್ಲಿ ಹೇಳ್ತಾರೆ, ಲೈಫ್ ಇನ್ಶೂರೆನ್ಸ್ ಕೂಡ ಇದೆ ಇಲ್ಲ 13 ಲಕ್ಷದ್ದು ಅಂತ. ಸೊ ಯಾವುದೇ ಒಂದು ಲೈಫ್ ಇನ್ಶೂರೆನ್ಸ್ ಅನ್ನ ನಾವು ಕೇವಲ 1,000 ರೂಪಾಯಿ ಪ್ರತಿ ತಿಂಗಳಿಗೆ ಅಪ್ ಟು 1 crore ರೂಪೀಸ್ ಒಳಗೂ ನಾವು ಲೈಫ್ ಇನ್ಶೂರೆನ್ಸ್ ಅನ್ನ ಪಡ್ಕೋಬಹುದು. ಸೊ ಸುಮ್ನೆ ಏಜೆಂಟ್ ಬಂದ ತಕ್ಷಣ ಈ ರೀತಿ ಹೇಳಿದ ತಕ್ಷಣ ನೀವು ಮೋಸ ಹೋಗಬೇಡಿ ಫ್ರೆಂಡ್ಸ್. ಅವರಿಗೆ ಕೇವಲ ಒಂದ್ ಪ್ರಶ್ನೆ ಕೇಳಿ, ಈ ಪಾಲಿಸಿಯ CAGR ಎಷ್ಟು ಅಂತ. CAGR ಏನು, ಇದು ಹೇಗೆ ವರ್ಕ್ ಆಗುತ್ತೆ ಅದು ನಿಮ್ಗೆ ಬೇಡ, ಇಷ್ಟೇ ಕೇಳಿ. ಸೊ ಅವರು ನಿಮ್ಗೆ ಪಾಲಿಸಿನ ಸೇಲ್ ಮಾಡೋದ್ರಲ್ಲಿ ಅವರೇ ಇರಲ್ಲ, ಊರಲ್ಲಿ ಬಿಡ್ತಾರೆ. ಸೊ 4% ಕೊಡೋದ್ರಿಂದ ನಿಮ್ಗೆ ಇದು ಏನು ದುಡ್ಡು ಆಗಲ್ಲ. ಸೊ ಇದೇ ದುಡ್ಡನ್ನ ನೀವು ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಇಡಬಹುದು. ಸಿಂಪಲ್ ಆಗಿ ಕೇವಲ 5,000 ರೂಪಾಯಿಂದ ಎಷ್ಟು ಗೋಲ್ಡ್ ಆಗುತ್ತಲ್ಲ ಅಷ್ಟು ಬಂಗಾರವನ್ನ ಕೂಡ ನೀವು ಪರ್ಚೇಸ್ ಮಾಡಬಹುದು. ಸೊ ನೀವು ಎಂಪ್ಲಾಯ್ ಆಗಿದ್ರೆ ನೀವು BPF ನಲ್ಲಿ ಹಾಕ್ಬಹುದು, ಇಲ್ಲಾಂದ್ರೆ PPF ನಲ್ಲಿ ಹಾಕ್ಬಹುದು. ಇದೇ ಸೇಮ್ ಟ್ಯಾಕ್ಸ್ ಬೆನಿಫಿಟ್ಸ್ ಎಲ್ಲ ನಿಮ್ಗೆ ಬರುತ್ತೆ. ಸುಮ್ನೆ ಪಾಲಿಸಿ ನೋಡಿ ಬ್ಲೈಂಡ್ಲಿ ಪರ್ಚೇಸ್ ಅನ್ನ ಮಾಡಬೇಡಿ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಇಷ್ಟವಾದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.